ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕಪೋತಾಖ್ಯಾನವು. ವಿಮಾನದಲ್ಲಿ ಹೋಗುತ್ತಿದ್ದ ಪಕ್ಷಿಗಳನ್ನು ಕಂಡು ವ್ಯಾಧನು ತಾನು ಕಾಡುಗಿಚ್ಚಿನಲ್ಲಿ ಪ್ರವೇಶಿಸಿ ಶರೀರವನ್ನು ನೀಗಿ ಸ್ವರ್ಗವನ್ನು ಸೇರಿದುದು ಎಂಬ 148ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ಹೀಗೆ ಆ ಕಪೋತ ದಂಪತಿಗಳು ದಿವ್ಯ ವಿಮಾನದಲ್ಲಿ ಕುಳಿತು ಹೋಗುತ್ತಿರುವುದನ್ನು ಕಂಡು ಆ ಬೇಡನಿಗೆ ಅತ್ಯಾಶ್ಚರ್ಯ ಉಂಟಾಯಿತು. ತಾನು ಅದೇ ಗತಿಯನ್ನು ಹೊಂದುವುದಕ್ಕೆ ಉಪಾಯವೇನೆಂಬ ಚಿಂತೆಯು ಅವನ ಮನಸ್ಸಿಗೆ ಬಹಳವಾಗಿ ಹತ್ತಿತು. ಆಗ ಅವನು ತನ್ನಲ್ಲಿ ತಾನು, ಅಯ್ಯೋ, ಎಂತಹ ತಪಸ್ಸನ್ನು ಮಾಡಿದರೆ ಈ ತರದ ಉತ್ತಮ ಗತಿಯು ನನಗೆ ಲಭಿಸುವುದೋ ಎಂದು ಯೋಚಿಸಿ ಆಗಲೇ ಮಹಾಪ್ರಸ್ಥಾನವೆಂಬ ಮರಣಾಂತವಾದ ವ್ರತವನ್ನು ಹಿಡಿದು ಉತ್ತರಾಭಿಮುಖವಾಗಿ ಹೊರಟು ಬಿಟ್ಟನು. ಸಮಸ್ತ ವ್ಯಾಪಾರಗಳನ್ನು ತೊರೆದು ಯಾವುದರಲ್ಲಿಯೂ ತನ್ನದು ಎಂಬ ಮಮತೆಯನ್ನಿಡದೆ ಅನ್ನ ಪಾನಗಳನ್ನು ಬಯಸದೆ ವಾಯುವೊಂದನ್ನೇ ಆಹಾರವಾಗಿ ಗ್ರಹಿಸುತ್ತಾ ಹಿಂತಿರುಗಿ ನೋಡದೆ ಒಂದೇ ಮುಖವಾಗಿ ಹೋದನು. ಬಹುದೂರದವರೆಗೆ ಹೋದ ಮೇಲೆ ಅಲ್ಲಿ ಅವನಿಗೆ ವಿಶಾಲವಾಗಿಯೂ ಮನೋಹರವಾಗಿಯೂ ಅನೇಕ ಪಕ್ಷಿ ಸಮೂಹಗಳಿಂದ ವ್ಯಾಪ್ತವಾಗಿಯೂ ತಂಪಾದ ನೀರುಳ್ಳದ್ದಾಗಿಯೂ ಇದ್ದ ಒಂದು ಕಮಲ ಸರೋವರವು ಕಾಣಿಸಿತು. ದರ್ಶನ ಮಾತ್ರದಿಂದಲೇ ದಾಹವನ್ನು ಅಡಗಿಸತಕ್ಕ ಆ ಸರೋವರದ ನೀರನ್ನು ಕಂಡರೆ ಎಂತಹವರಿಗಾದರೂ ನೀರನ್ನು ಕುಡಿಯಬೇಕೆಂಬ ಆಸೆ ಹುಟ್ಟುವುದು. ಆ ಬೇಡನು ಉಪವಾಸದಿಂದ ಕೃಶನಾಗಿದ್ದರು ತನ್ನ ಪ್ರತಿಜ್ಞೆಯನ್ನು ಧೈರ್ಯವನ್ನು ಬಿಡದೆ ಆ ಕೊಳದ ನೀರನ್ನು ಕಣ್ಣೆತ್ತಿಯೂ ನೋಡದೆ ಮುಂದೆ ಹೊರಟನು. ಅಲ್ಲಿಂದ ಮುಂದೆ ಅನೇಕ ಕ್ರೂರ ಮೃಗಗಳಿಂದ ತುಂಬಿದ ಒಂದು ಮಹಾರಣ್ಯವನ್ನು ಕಂಡನು. ಆಗಲೂ ತನ್ನ ದೃಢ ನಿಶ್ಚಯವನ್ನು ಬಿಡದೆ ಮುಳ್ಳು ಗಿಡಗಳಿಂದ ತುಂಬಿದ ದಟ್ಟವಾದ ಆ ಕಾಡಿನಲ್ಲಿ ಪ್ರವೇಶಿಸಿದನು. ಹೆಜ್ಜೆ ಹೆಜ್ಜೆಗೂ ಗಿಡಗಳ ಮುಳ್ಳು ಇವನ ಮೈಗೆ ಚುಚ್ಚಿಕೊಂಡು ಮೈಯೆಲ್ಲ ಹರಿದು ದೇಹವು ರಕ್ತಮಯವಾಯಿತು. ನಿರ್ಜನವಾದ ಆ ಅರಣ್ಯದಲ್ಲಿ ನಾನಾ ಜಾತಿಯ ದುಷ್ಟ ಮೃಗಗಳು ಕಾಣಿಸಿಕೊಳ್ಳುತ್ತಿದ್ದವು. ಇಂತಹ ವನದಲ್ಲಿ ಹೋಗುವಾಗ ದೊಡ್ಡ ಬಿರುಗಾಳಿ ಎದ್ದು ಮರಗಳು ಒಂದಕ್ಕೊಂದು ತೇಯುವುದರಿಂದ ಬೆಂಕಿ ಹುಟ್ಟಿ ಪ್ರಬಲವಾಗಿ ಉರಿಯಲಾರಂಭಿಸಿತು. ಗಿಡ ಬಳ್ಳಿಗಳಿಂದ ತುಂಬಿದ ಆ ವನವನ್ನೆಲ್ಲ ಪ್ರಳಯ ಕಾಲಾಗ್ನಿಯಂತೆ ಕಾಡ್ಗಿಚ್ಚು ದಹಿಸುತ್ತಾ ಬಂದಿತು. ಗಾಳಿಯಿಂದ ಮೇಲೆ ಮೇಲೆ ಉರಿಯು ಪ್ರಬಲವಾಗಿ ಸುತ್ತಲೂ ಕಿಡಿಗಳ ನೆರಚುತ್ತಿದ್ದಿತು. ಅನೇಕ ಮೃಗಪಕ್ಷಿಗಳೊಡನೆ ವನವೆಲ್ಲವೂ ಅಗ್ನಿಯಿಂದ ದಗ್ಧವಾಗುತ್ತಾ ಬಂದಿತು. ಆ ಉರಿಯನ್ನು ಕಂಡೊಡನೆ ಬೇಡನು ತನ್ನ ದೇಹತ್ಯಾಗಕ್ಕೆ ಇದು ಅನುಕೂಲವಾಯಿತೆಂದು ಸಂತೋಷಗೊಂಡು ಉತ್ಸಾಹದಿಂದ ಆ ಕಾಡ್ಗಿಚ್ಚಿನಲ್ಲಿ ಪ್ರವೇಶಿಸಿಬಿಟ್ಟನು. ಅವನ ದೇಹವು ಕ್ಷಣ ಮಾತ್ರದಲ್ಲಿ ದಗ್ಧವಾಯಿತು. ಅದರಿಂದ ಅವನು ಸಮಸ್ತ ಪಾಪಗಳನ್ನು ನೀಗಿದವನಾಗಿ ಉತ್ತಮ ಸಿದ್ಧಿಯನ್ನು ಪಡೆದನು. ಕೊನೆಗೆ ಅವನು ತನ್ನ ಸುತ್ತಲೂ ಯಕ್ಷ ಗಂಧರ್ವ ಸಿದ್ಧರು ನೆರೆದಿರಲು ಅವರ ನಡುವೆ ಇಂದ್ರನಂತೆ ತಾನು ಬೆಳಗುತ್ತಿರುವುದನ್ನು ಕಂಡನು. ಓ ಧರ್ಮರಾಜ, ಕೇವಲ ತಿರೆ ಜಾತಿಯಲ್ಲಿ ಹುಟ್ಟಿದ ಆ ಪಕ್ಷಿ ದಂಪತಿಗಳು ಹುಟ್ಟಿದುದು ಮೊದಲು ಪಾಪಕಾರ್ಯದಲ್ಲಿಯೇ ನಿರತನಾದ ಬೇಡನು ತಮ್ಮ ಪುಣ್ಯದಿಂದ ಸ್ವರ್ಗವನ್ನು ಹೊಂದಿದರು. ಈ ಕಥೆಯಿಂದ ಪತಿಗೆ ಅನುಮರಣ ಮಾಡತಕ್ಕ ಸ್ತ್ರೀಯರಿಗೂ ಶರಣಾಗತರನ್ನು ರಕ್ಷಿಸತಕ್ಕವರಿಗೂ ಎಂತಹ ಉತ್ತಮ ಗತಿಯುಂಟಾಗುವುದು ಅದನ್ನು ತಿಳಿಯಬಹುದು. ಆ ಬೇಡನಿಗೂ ಪಕ್ಷಿಗಳಿಗೂ ತಮ್ಮ ತಮ್ಮ ಪುಣ್ಯ ಕರ್ಮಗಳಿಂದ ಲಭಿಸಿದ ಸದ್ಗತಿಯನ್ನು ಈ ಪೂರ್ವ ಕಥೆಯು ನಿದರ್ಶಿಸುವುದು. ಈ ಕಥೆಯನ್ನು ಕೇಳುವವರಿಗೂ ಹೇಳುವವರಿಗೂ ಯಾವಾಗಲೂ ಅಶುಭವೂ ಉಂಟಾಗದು. ಶರಣಾಗತ ರಕ್ಷಣವೆಂಬ ಈ ಕಥೆಯು ಬಹಳ ಮಹತ್ತಾದುದು. ರಾಜೇಂದ್ರ, ಲೋಕದಲ್ಲಿ ಗೋಹತ್ಯೆ ಮಾಡಿದ ಪಾಪಕ್ಕೂ ಪ್ರಾಯಶ್ಚಿತ್ತವುಂಟು. ಶರಣಾಗತರನ್ನು ಕೊಂದುದಕ್ಕೆ ಪ್ರಾಯಶ್ಚಿತ್ತವಿಲ್ಲ. ಪಾಪಗಳನ್ನು ನೀಗಿಸಿ ಪುಣ್ಯವನ್ನು ಉಂಟು ಮಾಡತಕ್ಕ ಈ ಇತಿಹಾಸವನ್ನು ಕೇಳಿದವನು ದುರ್ಗತಿಯನ್ನು ಹೊಂದಲಾರನು. ಅಷ್ಟೇಕೆ, ಅವನಿಗೆ ಸ್ವರ್ಗ ಪ್ರಾಪ್ತಿಯು ಬಹು ಸುಲಭವು. ಇದು 148ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.